ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರ್ತಕ್ಕಂತಹ ವಿಗ್ರಹ ಯೋಗ ಲಕ್ಷ್ಮೀ ನರಸಿಂಹದೇವರು. ಇದು ಬಂದು ಮಧ್ವನಾರಾಯಣ ಆಶ್ರಮ ರಾಮವಳ್ಳಿನಲ್ಲಿ ಇದೆ. ಸುಂದರವಾದಂತಹ ವಿಗ್ರಹ. ಈಗ 8 ತಿಂಗಳ ಹಿಂದೆ ಪ್ರತಿಷ್ಠಾಪನೆ ಆಯಿತು. ಸೊ ನಾವೀಗ ದರ್ಶನ ಮಾಡ್ತಾ ಇದ್ದೀವಿ ಲಕ್ಷ್ಮೀ ನರಸಿಂಹದೇವರನ್ನು. ಹಾಗೆ ಇಲ್ಲಿ ಒಂದು ಅಪೋಸಿಟ್ನಲ್ಲಿ ತುಂಬ ಒಳ್ಳೆಯ ಭೀಮನಕುಪ್ಪೆ ಕೆರೆಯ ರಮಣೀಯ ಒಂದು ದರ್ಶನವನ್ನು ಮಾಡ್ತಾ ಇದ್ದೇವೆ. ರಮಣೀಯವಾದಂತಹ ದರ್ಶನ. ಹಾಗೂ ಈ ಮಧ್ವನಾರಾಯಣ ಆಶ್ರಮದಲ್ಲಿ ಈಗ ಸುಮಾರು 1-2 ವರ್ಷಗಳ ಹಿಂದೆ ರಾಘವೇಂದ್ರ ಸ್ವಾಮಿಗಳ ಒಂದು ಬೃಂದಾವನವನ್ನು ಪ್ರತಿಷ್ಠಾಪನೆ ಸಹ ಮಾಡಿದ್ರು. ಈ ರಾಯರ ಬೃಂದಾವನದ ವಿಶೇಷತೆ ಏನು ಎಂದರೆ 4 ದಿಕ್ಕುಗಳಲ್ಲಿ ರಾಯರ ಒಂದು ಅವತಾರಗಳು, ಬಾಹ್ಲಿಕರಾಜರು, ಶಂಕುಕರ್ಣ, ವ್ಯಾಸರಾಜರು ಹಾಗೂ ರಾಘವೇಂದ್ರ ಸ್ವಾಮಿಗಳ ಒಂದು ಬೃಂದಾವನವನ್ನು ದರ್ಶನ ಮಾಡ್ತಕ್ಕಂಥದ್ದು. ಹಾಗೂ ಇಲ್ಲಿ ಈ ಒಂದು ಸ್ಥಳದಲ್ಲಿ ಗೋವುಗಳನ್ನು ಸಹ ಇಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಈ ಗೋವುಗಳು ಆ್ಯಕ್ಚುಲಿ ಏನಂದರೆ, ಈ ಗೋವುಗಳನ್ನು ಇಲ್ಲಿ ಸಾಕಿರೋದು ಏನು ಅಂತ ಹೇಳಿದ್ರೆ, ಗೋವುಗಳಲ್ಲಿ ಯಾವ ಗೋವುಗಳಿಗೆ ಕಾಯಿಲೆ ಬರ್ತಕ್ಕಂತಹ ಒಂದು ಇದಿರುತ್ತೆ, ಅದನ್ನು ತೊಗೊಂಬಂದು ಇಲ್ಲಿ ಅವರ ಒಂದು ಸ್ವಂತ ಖರ್ಚಿನಲ್ಲಿ ಈ ಒಂದು ಗೋಶಾಲೆಯನ್ನು ಸಹ ನಮ್ಮ ಶ್ರೀಗಳು ನಡೆಸ್ತಾ ಇದ್ದಾರೆ. ಸೊ ಈ ಒಂದು ರಮಣೀಯವಾದಂತಹ ಸ್ಥಳವನ್ನು ನೀವು ಭಾನುವಾರ ಬಂದು ದರ್ಶನ ಮಾಡ್ಬೋದು. ಹಾಗೂ ಇಲ್ಲಿ ನೋಡಿ, ಗೋಶಾಲೆಯಲ್ಲಿ ಗೋವುಗಳು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಒಂದು 30-40 ಗೋವುಗಳಿದೆ. ಎಲ್ಲ ಒಂದು ಗೋವುಗಳು ಸಹ ಹಳ್ಳಿಕಾರು ಮತ್ತು ಗೀರ್ ತಳಿ ಈ ಒಂದು ಇದಾಗಿರೋದ್ರಿಂದ ಈ ಹಸುಗಳಿಗೆ ಸುಮಾರು ವೆಚ್ಚಗಳು ಬರ್ತದೆ. ದಯವಿಟ್ಟು ಯಾರಾದರೂ ಗೋಗ್ರಾಸ ಏನಾದರೂ ಕೊಡಬೇಕಾದಲ್ಲಿ ನಾವು ಈ ಒಂದು ವಿಡಿಯೋದಲ್ಲಿ ಶ್ರೀಮಠದ ಗೂಗಲ್ ಪೇ ನಂಬರ್ ಸಹ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀವಿ. ಸೊ ಈ ಡಿಸ್ಕ್ರಿಪ್ಷನ್ನಲ್ಲಿರ್ತಕ್ಕಂತಹ ಗೂಗಲ್ ಪೇ ನಂಬರ್ಗೆ ನೀವು ಗೂಗಲ್ ಪೇ ಮಾಡಿ ಗೋಗ್ರಾಸವನ್ನು ನಿಮ್ಮ ಯಥಾಶಕ್ತಿ ಕೊಡ್ಬೋದು. ಹಾಗೂ ಈ ಒಂದು ಸ್ಥಳವನ್ನು ದಯವಿಟ್ಟು ಯಾವುದಾದ್ರೂ ಒಂದು ಭಾನುವಾರ ಬಂದು ವೀಕ್ಷಿಸಿ. ಹಾಗೂ ಇಲ್ಲಿ ಇದೇ ತಿಂಗಳ ಫೆಬ್ರವರಿ 1ನೇ ತಾರೀಕು 108 ಪವಮಾನ ಹೋಮವನ್ನು ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಒಂದು ಸೂಚನೆಯನ್ನು ಸಹ ನಾನು ನಿಮಗೆ ಒಂದು ಫೋಟೋ ಕಳಿಸ್ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕಳಿಸ್ಕೊಡ್ತೀನಿ. ದಯವಿಟ್ಟು ಇದನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಧಾರ್ಮಿಕ ಒಂದು ಇದಕ್ಕೆ ಸಹಕಾರಕ್ಕೆ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ನಾನು ರಾಮ್ ಪ್ರಸಾದ್ ರಾವ್, ಬೆಂಗಳೂರು. ಹೇಳ್ಕೊಳುತ್ತೆ ಕೊಡಪ್ಪ. ಇಲ್ಲಿ ಎಲ್ಲ ನೋಡು, ನಿಮ್ಗೆ ಹೊಡಿತಾ ಇರೋದು ಪಾಪ, ಅವ್ರಿಗೆ ಆಗ್ತಾ ಇಲ್ಲ ಅಂತ. ये भी निकाल, ये निकाल, बाद में डालेंगे अंदर. नहीं ऐसे ही वीडियो ले लो. हाँ वीडियो ले लो. ನೋಡಿ, ಇಲ್ಲಿ ಇರ್ತಕ್ಕಂಥದ್ದು ಎಲ್ಲ ಗೀರ್ ತಳಿ ಹಸುಗಳು. ಈಗ ನೀವು ನೋಡುತ್ತಿರುವುದು ಶ್ರೀ ಯೋಗ ನರಸಿಂಹದೇವರು, ಶ್ರೀ ಮಧ್ವನಾರಾಯಣ ಆಶ್ರಮ ರಾಮವಳ್ಳಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಪಾಂಪ್ಲೆಟಲ್ಲಿ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ತಿಳಿದುಕೊಳ್ಳಿ. ಹಾಗೂ ಈ ವರ್ಷದ 1ನೇ ತಾರೀಕು ಫೆಬ್ರವರಿಯಂದು ಇರ್ತಕ್ಕಂತಹ ಪವಮಾನ ಹೋಮಕ್ಕೆ ಎಲ್ಲರೂ ಸ್ವಾಗತ.